ವೆಲ್ಕಮ್ ಬ್ಯಾಕ್ ಟು ಬಯಲು ಸೀಮೆ ಹುಡುಗಿ ಬ್ಲಾಗ್ ಚಾನಲ್. ಎಲ್ಲರೂ ಹೆಂಗದೀರಿ, ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೀನಿ. ಸೊ ನಾನು ಕೂಡ ಆರಾಮದೀನಿ. ಭಾಳ ದಿನ ಆಗಿತ್ತು ನಿಮ್ಮ ಜೊತೆ ಮಾತಾಡಿ. ಹಂಗೆ ಯಾವುದು ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಿರಲಿಲ್ಲ ನಾನು. ಸಾರಿ ರೀ ಅದ್ರ ಸಂಬಂಧ. ಸೊ ಹಂಗೆ ಮಾಡ್ಬೇಕನ್ನಿಸ್ತು. ಅದಕ್ಕೆ ಏನೋ ಒಂದೇನೋ ಚಂದಂಗ ಹೇಳ್ಕೊಂಡು ನಿಮ್ಮ ಜೊತೆ ಮುಂದೆ ಬರ್ಬೇಕಂತ ಟ್ರೈ ಮಾಡತ್ತೀನಿ. ಬಟ್ ಆಗಕತ್ತಿಲ್ಲ. ನೋಡು ನಮ್ಮ ಮುಂದೆ ಆಗ್ತೈತೆ ಏನಂತ ಹೇಳಿ. ಇವತ್ತು ಹಂಗೆ ಸಿಂಪಲಾಗಿ ನಿಮ್ಮ ಜೊತೆ ಮಾತಾಡ್ಕೊಂಡು ಆಗ್ತೈತಿ. ಹಂಗೆ ನುಗ್ಗಿಕಾಯಿ ಬರಾಕತ್ತಾವ. ನುಗ್ಗಿಕಾಯಿ ಸಾರು ಮಾಡಿದ್ದನ್ನ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಂಗೆ ಆಯ್ತು ಅಂತ ಹೇಳ್ಬಿಟ್ಟೆ. ಸೊ ನೋಡಿರಿ, ನಾನು ಇಲ್ಲಿ ಸಿಂಪಲ್ಲಾಗಿ ಏನೈತಿ ಅದಷ್ಟೇ ಯೂಸ್ ಮಾಡಿ, ಬ್ಯಾಡಿನ ಸ್ವಲ್ಪ ಯೂಸ್ ಮಾಡಿ ನಾನು ನುಗ್ಗಿಕಾಯಿ ಸಾರು ಮಾಡೀನಿ. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬರೀ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಿಲ್ಲ. ನಾನು ಮಾತಾಡಿಬಿಟ್ಟೆ. ನಾನಿಲ್ಲಿ 1 ಕಪ್ ಅಷ್ಟಂದ್ರೆ ಸ್ವಲ್ಪ ಬ್ಯಾಳಿ ತೊಗೊಂಡೀನಿ. ನಿಮಗೆ ಎಷ್ಟು ಬ್ಯಾಳಿ ಯೂಸ್ ಮಾಡ್ತೀರೋ ನೀವು ಮಾಡ್ಕೋರಿ. ಗಟ್ಟಿ ಬೇಕನ್ನೋರು ಜಾಸ್ತಿ ಬೇಳೆ ಹಾಕೋರಿ, ಬೇಡ ಸ್ವಲ್ಪ ತಿಳಿ ಇರಲಿ ಅನ್ನೋರು ಸ್ವಲ್ಪ ಹಾಕೋರಿ. ಆಮೇಲೆ ನುಗ್ಗಿಕಾಯಿ ಒಬ್ಬೊಬ್ರು ಸಿಪ್ಪಿ ತೆಗಿತಾರೆ, ನಾನು ತೆಗಿಯೋದಿಲ್ಲ. ಈ ಥರ ನುಗ್ಗಿಕಾಯಿ ಕಟ್ ಮಾಡ್ಕೊಂಡಿರೋ ಹಾಕ್ಕೊಂಡೀನಿ. ಆಮೇಲೆ ಜವಾರಿ ಟೊಮೆಟೊ 4 ಹಾಕ್ಕೊಂಡೀನಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಅರಿಶಿನ ಪುಡಿ, ಸ್ವಲ್ಪ ಒಳ್ಳೆ ಎಣ್ಣೆ ಹಾಕ್ಕೊಂಡು ಚಂದಂಗ ಮಿಕ್ಸ್ ಮಾಡ್ಕೊರಿ. ಅದನ್ನು ಅಂದರೆ ಬ್ಯಾಳಿ, ಖಾರ, ಉಪ್ಪು ಎಲ್ಲನೂ ಸ್ವಲ್ಪ ಚಂದಂಗೆಲ್ಲ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಮಾಡಿಟ್ಕೊಂಡು ನೀರು ಹಾಕೋರಿ. ಅಂದರೆ ನಾರ್ಮಲ್ ನಿಮಗೆ ನೀರು ಎಷ್ಟು ಗೊತ್ತಾಗ್ತೈತಲ್ಲ, ಸೊ ಆ ಥರ ನಾರ್ಮಲಾಗಿ ಅವೆಲ್ಲ ನುಗ್ಗಿಕಾಯಿ ಅವೆಲ್ಲ ಬ್ಯಾಳಿ ಎಲ್ಲ ಮುಳುಗ್ಬೇಕು ಸ್ವಲ್ಪ. ಆ ಥರ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಂಬಿಡ್ರಿ. ಜಾಸ್ತಿ ಸೀಟಿ ಹೊಡ್ಸೋಕ್ಕೆ ಹೋಗ್ಬೇಡ್ರಿ. ಕುಕ್ಕರ್ನಾಗ ಒಂದು ಸೀಟಿ ಹೊಡಿಸ್ರಿ ಸಾಕು. ನುಗ್ಗಿಕಾಯಿ ಕುದ್ಬಿಡ್ತಾವೆ. ಅದ್ರ ಸಂಬಂಧ ಜಾಸ್ತಿ ಹೊಡ್ಸಿದ್ರೆ ಏನಾಗ್ತೈತೆ ಅಂದ್ರೆ ಒಡೆದು ಬಿಡ್ತಾವೆ. ಒಡಿದ್ವಂತ ಆಮೇಲೆ ತಿನ್ನೋಕ್ಕೂ ಬಾಯಿಗೂ ಬರೋಂಗಿಲ್ಲ. ಆ ಸಾರೊಳಗೆ ಬರೀ ಕಡ್ಡಿ ಬಂದಂಗೆ ಆಗ್ಬಿಡ್ತೈತಿ. ಅದ್ರ ಸಂಬಂಧ ಆಮೇಲೆ ತೆಗೆದು ಬೇರೆ ಮಾಡಿ ಇಟ್ಕೊಂಡೆ ನಾನು. ಆಮೇಲೆ ಬ್ಯಾಳಿನೂ ಚೆನ್ನಾಗಿ ಕುದ್ದಿರೋದಿಲ್ಲ. ಅದ್ರ ಸಂಬಂಧ ಆಮೇಲೆ ತೆಗೆದು ಇಟ್ಕೊಂಡೆ. ಮತ್ತು ಒಂದು 3 ಸೀಟಿ ಹೊಡಿಸ್ಕೊಂಡೆ. ಅವಾಗೆಲ್ಲ ಚೆನ್ನಾಗಿ ಬ್ಯಾಳಿ ಕುದ್ದಿರ್ತಾವೆ. ಅದ್ರೊಳಗೆ ನೀರು ಏನಿರ್ತೈತಲ್ಲ, ಅದು ನೀರು ಸಪ್ರೇಟ್ ಮಾಡಿಕೊಂಡೆ. ಬ್ಯಾಳಿ ಅಷ್ಟು ಸಪ್ರೇಟ್ ಮಾಡಿಕೊಂಡು ಅದನ್ನೇನಿರ್ತೈತಿ ಮಗಚಿದೆ ನಾನು. ಒಬ್ಬೊಬ್ರು ಮಗಿಸ್ತಾರೆ, ಒಬ್ಬೊಬ್ರು ಮಗಿಸೋದಿಲ್ಲ. ಅದು ನಿಮ್ಮ ಚಾಯ್ಸು. ನಿಮ್ಗೆ ಹೆಂಗೆ ಬೇಕೋ ಆ ಥರ ನೀವು ಮಾಡ್ಕೊರಿ. ನಾನಂತೂ ಚೆನ್ನಾಗಿ ಮಗಚಿದೆ. ಅದನ್ನೆಲ್ಲನೂ ಮಗಚ್ಬಿಟ್ಟು ಚೆನ್ನಾಗಿ ಅದೆಲ್ಲನೂ ಮತ್ತು ಮಿಕ್ಸ್ ಮಾಡಿ ಇಟ್ಕೊಂಡೆ ನಾನು. ಮಿಕ್ಸ್ ಮಾಡಿ ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೋರಿ. ಅದಕ್ಕೆ ಬೇಡಪ್ಪ ಅಂತಂದ್ರೆ ಇಷ್ಟ ಪಪ್ ಥರ ಅಂದರೆ ಗಟ್ಟಿನ ಬೇಕು ಅಂತಂದ್ರೆ ಇಷ್ಟ ನಡೀತೈತಿ. ಇಲ್ಲ ನೀರು ಬೇಕಪ್ಪ ಅಂದರೆ ಸ್ವಲ್ಪ ನೀರು ಹಾಕೋರಿ. ನಾನೀಗ ತಿಳಿಬೇಕಾಗಿತ್ತಂದ್ರೆ ಸ್ವಲ್ಪ ನೀರಾಗಿ ಬೇಕಾಗಿತ್ತು ಸಾಕು. ಅದ್ರ ಸಂಬಂಧ ನಾವು ಸ್ವಲ್ಪ ನೀರು ಹಾಕಿ ಅದನ್ನು ಒಂದು ಕಡೆ ಕುದಿಯಾಕಿಟ್ಕೊಂಡು ಇವಾಗೆಲ್ಲ ಕೆಲಸ ಮಾಡಬೇಕು. ಏನಿಲ್ಲ, ಜಸ್ಟ್ ಒಗ್ಗರಣೆ ಕೊಡೋದು ಅಷ್ಟೇ ಬಾಕಿ. ಏನಿಲ್ಲ ರೀ, ಸ್ವಲ್ಪ ಎಣ್ಣೆ ಕಾದಿರಬೇಕು. ಅವಾಗ ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ, ಕರಿಬೇವು ಹಾಕಿ ಕೆಂಪಗಾಗೋ ಥರನೂ ಬೆಳ್ಳುಳ್ಳಿ ಇದು ಫ್ರೈ ಮಾಡಿರಿ. ಇದನ್ನು ಫ್ರೈ ಮಾಡಿ ಸಾರು ಎಷ್ಟು ಇಂಪಾರ್ಟೆಂಟ್ ಇರ್ತೈತಲ್ಲ, ಖಾರ ಉಪ್ಪು ಹಂಗೆ ಒಗ್ಗರಣೆನೂ ಸಾರಿಗೆ ಇಂಪಾರ್ಟೆಂಟ್ ಇರ್ತೈತಿ. ಅದಕ್ಕೆ ಬೆಳ್ಳುಳ್ಳಿ ಕೆಂಪಗಾದ್ಮೇಲೆ ಘಮ ಅಂತ ಸ್ಮೆಲ್ ಬರ್ತೈತಿ. ಅವಾಗ ಸಾರಿಗೆ ಪಟ್ಟಂತ ಹಾಕಿಬಿಡ್ರಿ. ಘಮ ಅಂತಲೇ ಇರ್ತೈತಿ ಸಾರು. ಇನ್ನು ಮುಂದೆ ಹಂಗೆ ಮೂಗಿಗೆ ಸ್ಮೆಲ್ ಬಡಿತಿರ್ತೈತಿ, ಬಾಯೊಳಗೆ ಹಂಗೆ ಊಟ ಹೋಗ್ತಿರ್ತೈತಿ. ಸೊ ಅದೊಂಥರ ಏನೋ ಒಂಥರ ಏನೋ ಭಾಳ ಇಷ್ಟ. ನೋಡಿರಿ ಹೆಂಗೆ ಕಾಣಿಸತೈತಿ ಹಂಗೆ ಕಲರು. ಸೊ ಟೇಸ್ಟ್ ಕೂಡ ಅಷ್ಟು ಅಲ್ಟಿಮೇಟ್ ಆಗಿರ್ತೈತಿ. ಕೊತ್ತಂಬರಿ ಇದ್ರೆ ಕೊತ್ತಂಬರಿ ಯೂಸ್ ಮಾಡಿರಿ. ಅದು ಇನ್ನೂ ಜಾಸ್ತಿ ಕಲರು ಕೊಡ್ತೈತಿ, ಟೇಸ್ಟು ಕೊಡ್ತೈತಿ. ಮನೆಯಾಗಿರಲಿಲ್ಲ, ಖಾಲಿ ಆಗಿತ್ತು. ಸೊ ಅದ್ರ ಸಂಬಂಧ ಹಾಕಿರಲಿಲ್ಲ. ನೀವು ಹಾಕೋರಿ. ನೋಡಿರಿ ಹೆಂಗೆ ಕಾಣಿಸತೈತಿ. ರೆಸಿಪಿ ಈಸಿ ಐತಲ್ಲ. ನಾನು ಖಾರ ಉಪ್ಪು ಎಲ್ಲನೂ ಹಿಂಗೆ ಹಾಕಿ ಹಿಂಗೆ ಮಾಡಿಬಿಡ್ತೇನೆ. ಒಬ್ಬೊಬ್ರು ಏನು ಮಾಡಿಬಿಡ್ತಾರೆ, ನುಗ್ಗಿಕಾಯಿ ಒಂದು ಬೇರೆದ್ರಾಗ ಕುದಿಸ್ತಾರ, ಖಾರ ಉಪ್ಪು ಹಾಕಿ ಬೇಳೆ ಒಂದ್ರದಾಗ ಕುದಿಸ್ತಾರ, ಬ್ಯಾಳಿ ಕುದಿಸಿ ಖಾರ ಉಪ್ಪು ಹಾಕ್ತಾರೆ. ಸೊ ನನ್ನ ರೆಸಿಪಿ ಮಾತ್ರ ಈ ಥರ ಆಯಿತು. ಸೊ ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ನಾ ಮತ್ತೆ ನಿಮ್ಮ ನೆಕ್ಸ್ಟ್ ವೀಡಿಯೋದೊಳಗೆ ಸಿಗ್ತೀನಿ. ನಮಸ್ಕಾರ.